ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನಿವತ್ತು ಒಂದು ನ್ಯೂಮರಾಲಜಿಗೆ ಸಂಬಂಧಿಸಿದಂತಹ ವಿಚಾರವನ್ನ ತಗೊಂಡು ಬಂದಿದ್ದೀನಿ. ಸೊ ನ್ಯೂಮರಾಲಜಿನಲ್ಲಿ ನಮಗೆಲ್ಲ ಒಂದು ಭಾಗ್ಯ ಸಂಖ್ಯೆ ಅಂತ ಬರುತ್ತೆ. ಸೊ ಆ ಭಾಗ್ಯ ಸಂಖ್ಯೆಯನ್ನ ಇಟ್ಕೊಂಡು ನಾವು ಯಾವ ದೇವರ ಆರಾಧನೆಯನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬಹುದು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಭಾಗ್ಯ ಸಂಖ್ಯೆಯನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಇಲ್ಲಿ ನಾನು ಒಂದು ಡೇಟ್ ನ ತಗೊಂಡಿದ್ದೀನಿ. ಆ ಡೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ 28 ಜಾನ್ವರಿ 2002 ಅನ್ನುವಂಥ ಡೇಟ್ ನ ತಗೊಂಡಿದ್ದೀನಿ. ಅದನ್ನ ಒಂದು ಭಾಗ್ಯ ಸಂಖ್ಯೆಯನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. 2 + 8 ಪ್ಲಸ್ ಜನವರಿ ಆಗಿರೋದ್ರಿಂದ 1 + 2 + 0 + 0 +2 ಈ ತರ ನಾವೊಂದು ಸಂಖ್ಯೆಯನ್ನ ಒಂದು ಅಂಕವಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಕೂಡಿದಾಗ 15 ಬರುತ್ತೆ. 15 ಅಂದ್ರೆ 6 ಸಂಖ್ಯೆ ಅಂತ ಹೇಳ್ಬಿಟ್ಟು. ಸೊ 6 ಶುಕ್ರನ ಸಂಖ್ಯೆ ಆಗತ್ತೆ. ಈ ರೀತಿಯಾಗಿ ನಮಗೆ ಬೇರೆ ಬೇರೆ ಸಂಖ್ಯೆಗಳಿಗೆ ಬೇರೆ ಬೇರೆ ನಂಬರ್ಗಳು ಬರ್ತವೆ, ಭಾಗ್ಯ ಸಂಖ್ಯೆಗಳು ಬರ್ತವೆ. ಸೊ ಈ ಭಾಗ್ಯ ಸಂಖ್ಯೆಗಳನ್ನ ಆಧರಿಸಿ ನಾವು ಕೆಲವು ದೇವರುಗಳ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾದ್ರೆ 1ನೇ ನಂಬರ್ ನಿಮ್ಮ ಭಾಗ್ಯ ಸಂಖ್ಯೆ, ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್, ಇಯರ್ ಆಫ್ ಬರ್ತ್ ನ ಸೇರಿಸಿದಾಗ ಒಂದು ನಂಬರ್ ಬರುತ್ತೆ. ಆ ನಂಬರ್ ಒಂದೇನಾದ್ರೂ ಆಗಿದ್ರೆ, ನಿಮ್ಮ ಬರ್ತ್ ಡೇಟ್ 1 ಆಗಿದ್ರೆ, ಟೋಟಲ್ ಮಾಡಿದಾಗ ನೀವು ಸೂರ್ಯನ ಒಂದು ಸಂಖ್ಯೆಗೆ ಒಳಗಾಗ್ತೀರಾ. ಟೋಟಲ್ ಮಾಡಿದಾಗ 1 ಬಂದ್ರೆ ನೀವು ಸೂರ್ಯನ ಸಂಖ್ಯೆ ಅಂತ ಹೇಳಿ. ಸೂರ್ಯನ ಒಂದು ಸಂಖ್ಯೆಯಲ್ಲಿ ಹುಟ್ಟಿದಂಥವ್ರು ಸೂರ್ಯನ ಆರಾಧನೆಯನ್ನ, ಶಿವನ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ 2 ಅಂತ ಬಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಈ ಮಂತ್ ಆಫ್ ಬರ್ತ್ ಹಾಗೆ ಇಯರ್ ಆಫ್ ಬರ್ತ್ ನ ಕೂಡಿದಾಗ 2 ಏನಾದ್ರೂ ಬಂತು ಅಂದ್ರೆ ನೀವು ಶಿವಾರಾಧನೆಯನ್ನ ಖಂಡಿತವಾಗಿ ಚಂದ್ರನೊಟ್ಟಿಗೆ, ಚಂದ್ರನ ಕೆಳಗೆ ಬರುವಂತಹ ಸಂಖ್ಯೆ 2 ಆಗಿರೋದ್ರಿಂದ ಚಂದ್ರನೊಟ್ಟಿಗೆ ಶಿವಾರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಇನ್ನು 3ನೇ ಸಂಖ್ಯೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್, ಇಯರ್ ಆಫ್ ಬರ್ತ್ ನ ಸೇರಿಸಿದಾಗ 3 ಏನಾದ್ರೂ ಬರ್ತಾ ಇದೆ ಅಂತ ಹೇಳಿದ್ರೆ ಆಗ ನೀವು ನಂಬುವಂತಹ ಗುರುಗಳ ಆರಾಧನೆಯನ್ನ ಮಾಡ್ಬೇಕಾಗತ್ತೆ. ರಾಘವೇಂದ್ರ ಸ್ವಾಮಿಗಳಿರ್ಬಹುದು, ಸಾಯಿಬಾಬಾ ಇರಬಹುದು, ನೀವು ನಂಬುವಂತಹ ಗುರುಗಳ ಆರಾಧನೆಯನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಅಂತ. ಇನ್ನು 4ನೇ ಸಂಖ್ಯೆ ಬಂದ್ರೆ, 4ನೇ ಸಂಖ್ಯೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್, ಇಯರ್ ಆಫ್ ಬರ್ತ್ ನ ಸೇರಿಸಿದಾಗ 4 ಅನ್ನುವಂತಹ ಸಂಖ್ಯೆ ಬಂದ್ರೆ ನೀವು ರಾಹುವಿನ ಮಂತ್ರ ಜಪವನ್ನ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ, ನೀವು ಖಂಡಿತವಾಗಿ ಯಾವ್ದಾದ್ರೂ ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಟೋಟಲ್ ನಂಬರ್, ನಿಮ್ಮ ಭಾಗ್ಯ ಸಂಖ್ಯೆ 4 ಆಗಿದ್ರಲ್ಲಿ ಅಂತ. ಇನ್ನು 5ನೇ ನಂಬರ್ ಅಂದ್ರೆ ಅದು ಬುಧನ ಸಂಖ್ಯೆ. ನಿಮ್ಮ ಡೇಟ್ ಆಫ್ ಬರ್ತ್ ನ ಟೋಟಲ್ ಮಾಡಿದಾಗ ನಿಮ್ಗೆ ಏನಾದ್ರೂ ಕೊನೆಯಲ್ಲಿ 5 ಬರ್ತಾ ಇದೆ ಅಂದ್ರೆ ಅದು ಬುಧನ ಸಂಖ್ಯೆ ಅಂತ. ಬುಧ ಗ್ರಹದ ಆರಾಧನೆಯ ಜೊತೆಗೆ ನೀವು ಆ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚು ಶುಭ ಫಲಗಳು ದೊರೀತವೆ ಅಂತ ಹೇಳ್ಬಹುದು. ಇನ್ನು 6ನೆಯ ಸಂಖ್ಯೆ ಬರುತ್ತೆ. ನಿಮ್ಮ ಟೋಟಲ್ ಡೇಟ್ ಆಫ್ ಬರ್ತ್ ನಾನು ಇವಾಗ ತೋರಿಸಿರುವಂತಹ ಡೇಟ್ ನಲ್ಲೂ 6 ಬಂದಿತ್ತು ಟೋಟಲ್ ಮಾಡಿದಾಗ. ಸೊ 6 ಅಂದ್ರೆ ಅದು ಶುಕ್ರನ ಸಂಖ್ಯೆ ಅಂತ ಹೇಳ್ತೀವಿ. ಶುಕ್ರ ಲಕ್ಸುರಿಯನ್ನ ತೋರಿಸುವಂತಹ ಪ್ಲಾನೆಟ್. ಶುಕ್ರನ ಸಂಖ್ಯೆಯಲ್ಲಿ ಹುಟ್ಟಿದಂಥವ್ರು 6ನೇ ನಂಬರ್ನವರು ಶುಕ್ರನ ಮೂಲ ಮಂತ್ರ ಜಪ, ಶುಕ್ರನಿಗೆ ಸಂಬಂಧಿಸಿದಂತಹ ಯಾವುದೇ ರೆಮಿಡಿಗಳನ್ನ ಮಾಡ್ಕೊಂಡ್ರು ಅದರ ಒಟ್ಟಿಗೆ ನೀವು ಲಕ್ಷ್ಮಿಯ ಆರಾಧನೆಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚು ಶುಭ ಫಲಗಳು ದೊರೀತವೆ ಅಂತ. ಇನ್ನು 7ನೇ ಸಂಖ್ಯೆಯಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಅದು ಕೇತುವಿಗೆ ಸಂಬಂಧಿಸಿದಂತಹ ಸಂಖ್ಯೆ ಆಗತ್ತೆ. ಸೊ ಕೇತುವಿಗೆ ನೀವು ಗಣಪತಿಯ ಆರಾಧನೆಯನ್ನ, ಗಣೇಶನ ಆರಾಧನೆಯನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೇನೆ ನಿಮ್ದು ಟೋಟಲ್ ಡೇಟ್ ಆಫ್ ಬರ್ತ್ ನ ಟೋಟಲ್ ಮಾಡಿದಾಗ 8 ಏನಾದ್ರೂ ಬಂದ್ರೆ ನೀವು ಶನಿಯ ಒಂದು ಆರಾಧನೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಹನುಮಂತನ ಆರಾಧನೆಯನ್ನ, ಶಿವಾರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಶನಿ ಕೂಡ ಶಿವನ ಸ್ವರೂಪ ಅಂತ ಹೇಳೋದ್ರಿಂದ ಶಿವನ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ, ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ. ಇನ್ನು ಕೊನೆಯ ಸಂಖ್ಯೆ 9ನೇ ಸಂಖ್ಯೆ ನಿಮಗೇನಾದ್ರೂ ಬಂತು ಅಂತ ಹೇಳಿದ್ರೆ ನಿಮ್ಮ ಭಾಗ್ಯ ಸಂಖ್ಯೆ 9 ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್, ಇಯರ್ ಆಫ್ ಬರ್ತ್ ನ ಸೇರಿಸಿದಾಗ 9 ಸಂಖ್ಯೆ ಏನಾದ್ರೂ ನಿಮಗೆ ಬಂತು ಅಂತ ಹೇಳಿದ್ರೆ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಳ್ಬೇಕು. ಕುಜನ ಆರಾಧನೆ, ಕುಜನ ಮಂತ್ರ ಜಪ ಇರಬಹುದು, ಕುಜನಿಗೆ ಸಂಬಂಧಿಸಿದಂತಹ ದಾನ ಧರ್ಮಗಳನ್ನ ಮಾಡೋದಿರ್ಬಹುದು, ಅದರೆಲ್ಲದರ ಒಟ್ಟಿಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಾಗ್ಯೋದಯ ಆಗುತ್ತೆ. ಭಾಗ್ಯ ಸಂಖ್ಯೆ ಏನಿದೆ ಅದಕ್ಕೆ ಸಂಬಂಧಿಸಿದಂತಹ ದೇವತಾರಾಧನೆಯಿಂದ ಭಾಗ್ಯೋದಯ ಆಗೋದಕ್ಕೆ ಅವಕಾಶ ಇರುತ್ತೆ. ನೀವು ಕೂಡ ಇದನ್ನ ಪ್ರಯತ್ನ ಪಡಿ. ನಮಸ್ಕಾರ.